ಚರ್ಚೆ ಮಾಡ್ತಾ ಇದ್ವಿ RCB ಹಿಂದಿ ಪೇಜ್ಗೆ ವಿರೋಧ ವ್ಯಕ್ತವಾಗಿರೋದು, ಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮಗಳು ಅನ್ಫಾರ್ಚುನೇಟ್ಲಿ ಮಾಧ್ಯಮಗಳಲ್ಲಿ ಕನ್ನಡಿಗರ ದಾರ್ಷ್ಟ್ಯ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು. ಬಟ್ ನಾವು ಕೇಳ್ತಿದ್ದೀವಿ, ನಮ್ಮ ನೆಲದ ಭಾಷೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ರೆ ಅದು ದಾರ್ಷ್ಟ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ. ಹೂವರ್ ಸರ್ ಕನೆಕ್ಷನಲ್ಲಿ ಇದ್ರೆ ನನ್ನ ಧ್ವನಿ ತಲುಪ್ತಾ ಇದ್ರೆ. ಈಗ ನಾನು ಬ್ರೇಕ್ಗಿಂತ ಮುಂಚೆ ಕೇಳ್ತಾ ಇದ್ದೆ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನನಗೆ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ಸರ್, ನನ್ನ ಸ್ಪೋರ್ಟ್ಸ್ ಬ್ಯೂರೋ ಇಂದ ಒಂದಷ್ಟು ಮಾಹಿತಿ ಕಲೆ ಹಾಕೊಂಡು ಬಂದೆ. ಮುಂಬೈ ಇಂಡಿಯನ್ ಟೀಮಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಕನ್ನಡಿಗರು ಇಷ್ಟಪಡ್ತಾರೆ, ಅವ್ರ ಬಗ್ಗೆ ಕನ್ನಡದ ಅಪ್ಡೇಟ್ ಕೊಡೋರಿಲ್ಲ. ಸೂರ್ಯಕುಮಾರ್ ಅವರಿದ್ದಾರೆ, ಅವ್ರ ಬಗ್ಗೆ ಅಪ್ಡೇಟ್ ಕೊಡೋರಿಲ್ಲ. ರಾಜಸ್ಥಾನ್ ರಾಯಲ್ ತಂಡದಲ್ಲೂ ಕೂಡ ಕನ್ನಡಿಗರು ಇಷ್ಟಪಡೋ ಆಟಗಾರರಿದ್ದಾರೆ, ಅಪ್ಡೇಟ್ ನಾವು ಕೇಳ್ಬೋದಲ್ಲ. ಕನ್ನಡದಲ್ಲಿ ಒಂದು ಪೇಜ್ ಓಪನ್ ಮಾಡಿ, ಈ ಎರಡು ಟೀಮ್ನವರು ಕೊಡಿ ಅಪ್ಡೇಟು ಕನ್ನಡದಲ್ಲಿ. ನಾವು ಹೀಗೆ ಕೇಳಲಿಕ್ಕೂ ಅವಕಾಶ ಇಲ್ಲ, ನಾವು ಮಾತ್ರ ಯಾಕೆ ಅವಕಾಶ ಕೊಡಬೇಕು ಹಿಂದಿ ಪೇಜ್ಗೆ ಅಂತ ಹೇಳಿ. ಅಲ್ಲ, ಈಗ ನಾನು ಹೇಳ್ಬೇಕಂದ್ರೆ ಒಂದ್ 2 ನಿಮಿಷ ಕೊಡಿ, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ್ಲೇ ರೂಪೇಶ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅದು ಜನ ಇದು ಮಾಡಿದ್ಗೆ ಕನ್ನಡ ಶುರು ಆಗಿದ್ದು, ಕನ್ನಡ ವೆಬ್ಸೈಟ್ ಪೇಜ್ ಸ್ಟಾರ್ಟ್ ಆಗಿದೆ, ಜನ ಕೇಳಿದ್ಗೆ RCB ಮಾಡಿದ್ದು ಒಂದು. ಇನ್ನೊಂದೇನಂದ್ರೆ, ನೀವು ಎಲ್ಲ ಕಡೆ ನೋಡಕ್ ಹೋದ್ರೆ, ಈಗ ನಮ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಗೊಳ್ಳಿ, ಅದಕ್ಕೂ ಜನ ಹೋಗಿ ನಿಂತ್ಕೊಂಡು ಈ ಕನ್ನಡ ಒಳಗ್ ಬೇಕು ನಮ್ಗೆ, ಬೇರೆ ಇಂಗ್ಲಿಷ್ ಒಳಗಿದೆ, ಕನ್ನಡ ಒಳಗ್ ಬೇಕಂದಿದ್ಗೆ ಅದು ಫೋರ್ಸ್ ಮಾಡಿದ್ಗೆ ಕನ್ನಡ ಬಂದಿದ್ದು. ಅದು ಜನ ಸೇರಿ ಮಾಡಿಸಿದ್ರಿಂದ ನಡೀತಿದೆ. ಈಗ RCBನೂ ಇಟ್ಕೊಳ್ಳಿ, RCB ಇರ್ಲಿಲ್ಲ, ಕನ್ನಡ ಪೇಜ್ ಇರ್ಲಿಲ್ಲ, ಜನ ಎದ್ ನಿಂತ್ಕೊಂಡು ಕೇಳಿದ್ಕೆ ಆಗಿದೆ. ಈಗ ಜನ ಎದ್ ನಿಂತ್ಕೊಂಡು ಬೇಡ ನಮ್ಗೆ ಹಿಂದಿ ಪೇಜ್ ಬೇಡ ಅಂದ್ರೆ ಅವ್ರು ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟಿರೋದು. ಈ ಮುಂದಕ್ಕೆ ನಾನ್ ಪ್ರಶ್ನೆ ಕೇಳೋದು, ಈಗ ನಮ್ ರಾಷ್ಟ್ರದೊಳಗೆ ಹೆಂಗಾಗ್ಬಿಡಿದೆ ಅಂದ್ರೆ, ಸೆಂಟ್ರಲ್ಗೆ ಹಿಂದಿನ ಇಂಪೋಸ್ ಮಾಡ್ತಿದ್ದಾರೆ. ಆಮೇಲೆ ಅಲ್ಲಿರೋದು ಯಾರು, ಈಗ BCCI ಯಾರು, BCCI ರನ್ ಮಾಡ್ತಿರೋದೇ ನಮ್ಮ ಅಮಿತ್ ಶಾ ಅಂಡ್ ಫ್ಯಾಮಿಲಿ. ಈಗ ಬಹುಶಃ ಅಲ್ಲಿ BCCI ಇಂದ ಬಂದಿರ್ಬೋದು ಫ್ರಾಂಚೈಸೀಸ್ಗೆ ನೀವ್ ಹಿಂದಿ ಪೇಜ್ ಮಾಡ್ಬೇಕು ಅಂದ್ಬಿಟ್ಟು, ಅದ್ ಯಾರಿಗೂ ಗೊತ್ತಿಲ್ಲ, ಆಗಿರ್ಬೋದು, ಬಹುಶಃ ಆಗಿರ್ಬೋದು. ಮತ್ತೆ ಇನ್ನೊಂದು, RCB ಇದನ್ನೇ ಭಾವನೆ ಇಟ್ಕೊಂಡು ನಾವು ಕ್ರಿಕೆಟ್ ಒಂದು ಎಲ್ಲರನ್ನ ಒಟ್ಟಿಗೆ ತರತ್ತೆ, ಅದನ್ನ ಇಟ್ಕೊಂಡು ನಾವು ಹಿಂದಿನ ಪ್ರಮೋಟ್ ಮಾಡ್ತೀವಿ ಅವ್ರು ಬಂದಿದ್ರೆ ಬಹಳ ದೊಡ್ಡ ತಪ್ಪದು. ಅದಕ್ಕೆ ನಾವೆಲ್ಲ ನಿಂತ್ಕೊಂಡು ಪಾಠ ಕಳಿಸ್ಲೇಬೇಕಾಗತ್ತೆ. ಬಟ್ ನಂದು ಒಪಿನಿಯನ್ ಏನಂದ್ರೆ, ನಾನ್ ಸ್ಪೋರ್ಟ್ ಆಗಿ ನೋಡ್ತಾ ಇದ್ದೀನಿ, ಪಾಲಿಟಿಕ್ಸ್ ನೋಡ್ತಿಲ್ಲ. ನಾನ್ ಸ್ಪೋರ್ಟ್ ಆಗಿ ನೋಡ್ಬೇಕಾರೆ ನನಗೆ ಈಗ RCB ನಾವ್ ಕನ್ನಡಿಗರಿಂದ, ನಮ್ ಬೆಂಗಳೂರಿಂದ ಎಲ್ಲ ನಿಂತ್ಕೊಂಡು ಜೊತೆ ಕೊಟ್ಟಿದೀವಿ. ಅವ್ರಿಗೆ ಅಷ್ಟು ಇಲ್ಲ, RCB ಅವ್ರಿಗೆ. ನಮ್ ಕನ್ನಡ ಪ್ಲೇಯರ್ಸ್ಗೆ ಆಡ್ಸೋದೇ ಇಲ್ಲ, ಕರ್ನಾಟಕ ಪ್ಲೇಯರ್ಸ್ ಇಲ್ವೇ ಇಲ್ಲ ಆಪರ್ಚುನಿಟೀಸ್. ಇದ್ರ ಬಗ್ಗೆ ಯಾರಿಗೆ ಧ್ವನಿ ಎತ್ತರೂ ಅವ್ರು ಯಾರಿಗೂ ಆಡ್ಸೋದು ಇಲ್ಲ. ಈಗಲೂ ಒಬ್ಬ ನಮ್ಮ ಮನೋಜ್ ಬಾಂಡಿಗೇನ್ ತಗೊಂಡಿದ್ದಾರೆ, ಸುಮ್ನೆ ಇಟ್ಟಿರ್ತಾರೆ ಅವನ್ನ. ನಾವೆಲ್ಲ ಹೇಳ್ತೀವಿ ಅವ್ನಿಗೆ ಆಡ್ಲೇಬೇಕು ಅಂದ್ಬಿಟ್ಟು, ಕನ್ನಡಗ ರೆಪ್ರೆಸೆಂಟ್ ಬೇಕು, ಕರ್ನಾಟಕ ಬೇಕು ಅಂತ ಹೇಳಕ್ ನಾವ್ ಪುಷ್ ಮಾಡಕ್ ಪಾಪ ಆಗ್ತಾ ಇಲ್ಲ ನಮ್ಗೆ. ಈಗ ಪಾಡಿಕಲಕ್ ತಗೊಂಡಿದ್ದಾರೆ, ಅದು ಯೋಚಿಸ್ಕೊಂಡು ತಗೋಬೇಕೋ ಇಲ್ವೋ ಅಂದ್ಬಿಟ್ಟು ಅವ್ನ ತಗೊಂಡಿದ್ದಾರೆ. ಸೊ ನಾವ್ ಇದನ್ನ ನಾವ್ ಹೇಳ್ಬೇಕು, ನೀವ್ ನಮ್ಮ RCB ಟೀಮ್ ಇಟ್ಕೊಂಡು ನಮ್ ಬೆಂಗಳೂರಾಗ ಇದ್ಬಿಟ್ಟು ನೀವ್ ನಮ್ ಕರ್ನಾಟಕ ಹುಡುಗರಿಗೆ ಕೊಡ್ತಿಲ್ಲ. ನಾವ್ ಕನ್ನಡ ಜನ ಬಂದ್ ನಿಮ್ಗೆ ಹೇಳ್ಬೇಕು, ನಮ್ಗೆ ಪೇಜ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿ ನಾವ್ ಹೇಳ್ಬೇಕಾಯ್ತು. ನಾವ್ ಇದೇ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ 1.5 ವರ್ಷ ಆಗಿದೆ ಅಷ್ಟೇ, ಅವ್ರಿಗೆ ಕನ್ನಡ ಶುರು ಮಾಡಿದ್ದಾರೆ. ನಾವು ಕೇಳ್ತಾ ಇದ್ರೆ ಡೆಫಿನೆಟ್ ಆಗಿ ಹಾಗೆ ಆಗತ್ತೆ. ನಾವು ಸುಮ್ನೆ ಕೂತಿದ್ರೆ ಈಗ ನಡೀತಿರೋದು, ಬೇರೆಯವ್ರು ನಮ್ನ ಡಾಮಿನೇಟ್ ಮಾಡ್ತಾರೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋದು, ಹಿಂದಿನ ಹೇಗೆ ನಮ್ಗೆ ಇಂಪೋಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ಬಿಟ್ಟು. ಇದನ್ನ ನಾವು ಧ್ವನಿ ಎತ್ತಬೇಕು, ನಾವು ಕೇಳಲೇಬೇಕು. ಈಗ RCB ಈ ಭಾವನೆ ಇಟ್ಕೊಂಡ್ ಬಂದ್ಬಿಟ್ಟು ನಾವು ಈ ಹಿಂದಿ ಪೇಜ್ ಓಪನ್ ಮಾಡಿರೋದು ಡಾಮಿನೇಷನ್ ಬಂದಿದ್ರೆ ಬಹಳ ದೊಡ್ಡ ತಪ್ಪು, ಬಹಳ ತಪ್ಪು ಮಾಡಿದ್ದಾರೆ ಅಂತ ನಾವ್ ಹೇಳಲೇಬೇಕು, ಅದನ್ನ ನಾವು ಕಂಡೆಮ್ ಮಾಡ್ಲೇಬೇಕು. ಬಟ್ ಆ ಬಿಸ್ನೆಸ್ ಆಸ್ಪೆಕ್ಟ್ ಬಂದಾಗ ಅವ್ರ ಬಂಡವಾಳ ಅವ್ರು ಏನ್ ಮಾಡ್ತಾರೋ ನಾವು ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಜಡ್ಜ್ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ, ಲ್ಯಾಂಗ್ವೇಜ್ ಯಾರನ್ನೂ ಬಾರಿಯರಿಲ್ಲ ಅಂದ್ಬಿಟ್ಟು. ಸರ್ ನಾ ಹೇಳೋದೇನಂದ್ರೆ, ಈಗ RCB ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ನಾವೆಲ್ಲ ನಿಂತ್ಕೊಳ್ಳೋಣ. ಹೌದು, ನಮ್ ಹುಡುಗರ್ಗೆ ಆಡ್ಸ್ತಿಲ್ಲ ಒಂದು ನೀವು, ಮತ್ತೆ ಇವರೆಲ್ಲ ಮುಂಚೆನೆ ಯಾಕೆ ಕನ್ನಡ ತಂದಿಲ್ಲ ಅವತ್ತು ಕೇಳ್ಬೇಕಾಗಿದೆ. ಅದು ಜನ ಕೇಳಿದ್ಗೆ ಬಂದಿರೋದು. ಸರಿ, ರೂಪೇಶ್ ಚರ್ಚೆ ಮಾಡ್ತಾ ಇದ್ವಿ, RCB ಹಿಂದಿ ಪೇಜ್ಗೆ ವಿರೋಧ ವ್ಯಕ್ತವಾಗಿರೋದು, ಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮಗಳು ಅನ್ಫಾರ್ಚುನೇಟ್ಲಿ ಮಾಧ್ಯಮಗಳಲ್ಲಿ ಕನ್ನಡಿಗರ ದಾರ್ಷ್ಟ್ಯ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು. ಬಟ್ ನಾವು ಕೇಳ್ತಿದ್ದೀವಿ, ನಮ್ಮ ನೆಲದ ಭಾಷೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ರೆ ಅದು ದಾರ್ಷ್ಟ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ. ಹೂವರ್ ಸರ್ ಕನೆಕ್ಷನಲ್ಲಿ ಇದ್ರೆ ನನ್ನ ಧ್ವನಿ ತಲುಪ್ತಾ ಇದ್ರೆ. ಈಗ ನಾನು ಬ್ರೇಕ್ಗಿಂತ ಮುಂಚೆ ಕೇಳ್ತಾ ಇದ್ದೆ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನನಗೆ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ಸರ್, ನನ್ನ ಸ್ಪೋರ್ಟ್ಸ್ ಬ್ಯೂರೋ ಇಂದ ಒಂದಷ್ಟು ಮಾಹಿತಿ ಕಲೆ ಹಾಕೊಂಡು ಬಂದೆ. ಮುಂಬೈ ಇಂಡಿಯನ್ ಟೀಮಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಕನ್ನಡಿಗರು ಇಷ್ಟಪಡ್ತಾರೆ, ಅವ್ರ ಬಗ್ಗೆ ಕನ್ನಡದ ಅಪ್ಡೇಟ್ ಕೊಡೋರಿಲ್ಲ. ಸೂರ್ಯಕುಮಾರ್ ಅವರಿದ್ದಾರೆ, ಅವ್ರ ಬಗ್ಗೆ ಅಪ್ಡೇಟ್ ಕೊಡೋರಿಲ್ಲ. ರಾಜಸ್ಥಾನ್ ರಾಯಲ್ ತಂಡದಲ್ಲೂ ಕೂಡ
ಕನ್ನಡಿಗರು ಇಷ್ಟಪಡೋ ಆಟಗಾರರಿದ್ದಾರೆ. ಅಪ್ಡೇಟ್ ನಾವು ಕೇಳ್ಬೋದಲ್ಲ, ಕನ್ನಡದಲ್ಲಿ ಒಂದು ಪೇಜ್ ಓಪನ್ ಮಾಡಿ ಈ ಎರಡು ಟೀಮ್ನವರು ಕೊಡಿ ಅಪ್ಡೇಟು ಕನ್ನಡದಲ್ಲಿ. ನಾವು ಹೀಗೆ ಕೇಳಲಿಕ್ಕೂ ಅವಕಾಶ ಇಲ್ಲ, ನಾವು ಮಾತ್ರ ಯಾಕೆ ಅವಕಾಶ ಕೊಡಬೇಕು ಹಿಂದಿ ಪೇಜ್ಗೆ ಅಂತ ಹೇಳಿ. ಅಲ್ಲ, ಈಗ ನಾನು ಹೇಳ್ಬೇಕಂದ್ರೆ ಒಂದ್ 2 ನಿಮಿಷ ಕೊಡಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ್ಲೇ ರೂಪೇಶ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅದು ಜನ ಇದು ಮಾಡಿದ್ಗೆ ಕನ್ನಡ ಶುರು ಆಗಿದ್ದು, ಕನ್ನಡ ವೆಬ್ಸೈಟ್ ಪೇಜ್ ಸ್ಟಾರ್ಟ್ ಆಗಿದೆ, ಜನ ಕೇಳಿದ್ಗೆ RCB ಮಾಡಿದ್ದು ಒಂದು. ಇನ್ನೊಂದೇನಂದ್ರೆ ನೀವು ಎಲ್ಲ ಕಡೆ ನೋಡಕ್ ಹೋದ್ರೆ, ಈಗ ನಮ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಗೊಳ್ಳಿ, ಅದಕ್ಕೂ ಜನ ಹೋಗಿ ನಿಂತ್ಕೊಂಡು ಈ ಕನ್ನಡ ಒಳಗ್ ಬೇಕು ನಮ್ಗೆ, ಬೇರೆ ಇಂಗ್ಲಿಷ್ ಒಳಗಿದೆ, ಕನ್ನಡ ಒಳಗ್ ಬೇಕಂದಿದ್ಗೆ ಅದು ಫೋರ್ಸ್ ಮಾಡಿದ್ಗೆ ಕನ್ನಡ ಬಂದಿದ್ದು. ಅದು ಜನ ಸೇರಿ ಮಾಡ್ಸಿದ್ರಿಂದ ನಡೀತಿದೆ. ಈಗ RCBನೂ ಇಟ್ಕೊಳ್ಳಿ, RCB ಇರ್ಲಿಲ್ಲ, ಕನ್ನಡ ಪೇಜ್ ಇರ್ಲಿಲ್ಲ, ಜನ ಎದ್ ನಿಂತ್ಕೊಂಡು ಕೇಳಿದ್ಕೆ ಆಗಿದೆ. ಈಗ ಜನ ಎದ್ ನಿಂತ್ಕೊಂಡು ಬೇಡ ನಮ್ಗೆ ಹಿಂದಿ ಪೇಜ್ ಬೇಡ ಅಂದ್ರೆ ಅವ್ರು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಈ ಮುಂದಕ್ಕೆ ನಾನ್ ಪ್ರಶ್ನೆ ಕೇಳೋದು, ಈಗ ನಮ್ ರಾಷ್ಟ್ರದೊಳಗೆ ಹೆಂಗಾಗ್ಬಿಡಿದೆ ಅಂದ್ರೆ ಸೆಂಟ್ರಲ್ಗೆ ಹಿಂದಿನ ಇಂಪೋಸ್ ಮಾಡ್ತಿದ್ದಾರೆ. ಆಮೇಲೆ ಅಲ್ಲಿರೋದು ಯಾರು, ಈಗ BCCI ಯಾರು, BCCI ರನ್ ಮಾಡ್ತಿರೋದೇ ನಮ್ಮ ಅಮಿತ್ ಶಾ ಅಂಡ್ ಫ್ಯಾಮಿಲಿ. ಈಗ ಬಹುಶಃ ಅಲ್ಲಿ BCCI ಇಂದ ಬಂದಿರ್ಬೋದು ಫ್ರಾಂಚೈಸೀಸ್ಗೆ ನೀವ್ ಹಿಂದಿ ಪೇಜ್ ಮಾಡ್ಬೇಕು ಅಂದ್ಬಿಟ್ಟು, ಅದ್ ಯಾರಿಗೂ ಗೊತ್ತಿಲ್ಲ, ಆಗಿರ್ಬೋದು, ಬಹುಶಃ ಆಗಿರ್ಬೋದು. ಮತ್ತೆ ಇನ್ನೊಂದು, RCB ಇದನ್ನೇ ಭಾವನೆ ಇಟ್ಕೊಂಡು ನಾವು ಕ್ರಿಕೆಟ್ ಒಂದು ಎಲ್ಲರನ್ನ ಒಟ್ಟಿಗೆ ತರತ್ತೆ, ಅದನ್ನ ಇದಿಟ್ಕೊಂಡು ನಾವು ಹಿಂದಿನ ಪ್ರಮೋಟ್ ಮಾಡ್ತೀವಿ ಅವ್ರು ಬಂದಿದ್ರೆ ಬಹಳ ದೊಡ್ಡ ತಪ್ಪದು. ಅದಕ್ಕೆ ನಾವೆಲ್ಲ ನಿಂತ್ಕೊಂಡು ಪಾಠ ಕಳಿಸ್ಲೇಬೇಕಾಗತ್ತೆ. ಬಟ್ ನಂದು ಒಪಿನಿಯನ್ ಏನಂದ್ರೆ, ನಾನ್ ಸ್ಪೋರ್ಟ್ ಆಗಿ ನೋಡ್ತಾ ಇದ್ದೀನಿ, ಪಾಲಿಟಿಕ್ಸ್ ನೋಡ್ತಿಲ್ಲ. ನಾನ್ ಸ್ಪೋರ್ಟ್ ಆಗಿ ನೋಡ್ಬೇಕಾರೆ ನನಗೆ ಈಗ RCB ನಾವ್ ಕನ್ನಡಿಗರಿಂದ, ನಮ್ ಬೆಂಗಳೂರಿಂದ ಎಲ್ಲ ನಿಂತ್ಕೊಂಡು ಜೊತೆ ಕೊಟ್ಟಿದೀವಿ. ಅವ್ರಿಗೆ ಅಷ್ಟು ಇಲ್ಲ, RCB ಅವ್ರಿಗೆ. ನಮ್ ಕನ್ನಡ ಪ್ಲೇಯರ್ಸ್ಗೆ ಆಡ್ಸೋದೇ ಇಲ್ಲ, ಕರ್ನಾಟಕ ಪ್ಲೇಯರ್ಸ್ ಇಲ್ವೇ ಇಲ್ಲ ಆಪರ್ಚುನಿಟೀಸ್. ಇದ್ರ ಬಗ್ಗೆ ಯಾರಿಗೆ ಧ್ವನಿ ಎತ್ತರೂ ಅವ್ರು ಯಾರಿಗೂ ಆಡ್ಸೋದು ಇಲ್ಲ. ಈಗಲೂ ಒಬ್ಬ ನಮ್ಮ ಮನೋಜ್ ಬಾಂದಿಗೆ ತಗೊಂಡಿದ್ದಾರೆ, ಸುಮ್ನೆ ಇಟ್ಟಿರ್ತಾರೆ ಅವನ್ನ. ನಾವೆಲ್ಲ ಹೇಳ್ತೀವಿ ಅವ್ನಿಗೆ ಆಡ್ಲೇಬೇಕು ಅಂದ್ಬಿಟ್ಟು, ಕನ್ನಡಗೆ ರೆಪ್ರೆಸೆಂಟ್ ಬೇಕು, ಕರ್ನಾಟಕ ಬೇಕು ಅಂತ ಹೇಳಕ್ ನಾವ್ ಪುಷ್ ಮಾಡಕ್ ಪಾಪ ಆಗ್ತಾ ಇಲ್ಲ ನಮ್ಗೆ. ಈಗ ಪಾಡಿಕಲಕ್ ತಗೊಂಡಿದ್ದಾರೆ, ಅದು ಯೋಚಿಸ್ಕೊಂಡು ತಗೋಬೇಕೋ ಇಲ್ವೋ ಅಂದ್ಬಿಟ್ಟು ಅವ್ನ ತಗೊಂಡಿದ್ದಾರೆ. ಸೊ ನಾವ್ ಇದನ್ನ ನಾವ್ ಹೇಳ್ಬೇಕು, ನೀವ್ ನಮ್ಮ RCB ಟೀಮ್ ಇಟ್ಕೊಂಡು ನಮ್ ಬೆಂಗಳೂರಾಗ ಇದ್ಬಿಟ್ಟು ನೀವ್ ನಮ್ ಕರ್ನಾಟಕ ಹುಡುಗರಿಗೆ ಕೊಡ್ತಿಲ್ಲ. ನಾವ್ ಕನ್ನಡ ಜನ ಬಂದ್ ನಿಮ್ಗೆ ಹೇಳ್ಬೇಕು, ನಮ್ಗೆ ಪೇಜ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡಿ ನಾವ್ ಹೇಳ್ಬೇಕಾಯ್ತು. ನಾವ್ ಇದೇ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದು ಕೇವಲ 1.5 ವರ್ಷ ಆಗಿದೆ ಅಷ್ಟೇ, ಅವ್ರಿಗೆ ಕನ್ನಡ ಶುರು ಮಾಡಿದ್ದಾರೆ. ನಾವು ಕೇಳ್ತಾ ಇದ್ರೆ ಡೆಫಿನೆಟ್ ಆಗಿ ಹಾಗೆ ಆಗತ್ತೆ. ನಾವು ಸುಮ್ನೆ ಕೂತಿದ್ರೆ ಈಗ ನಡೀತಿರೋದು, ಬೇರೆಯವ್ರು ನಮ್ನ ಡಾಮಿನೇಟ್ ಮಾಡ್ತಾರೆ. ಈಗಾಗಲೇ ಎಲ್ರಿಗೂ ಗೊತ್ತಿರೋದು ಹಿಂದಿನ ಹೇಗೆ ನಮ್ಗೆ ಇಂಪೋಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ಬಿಟ್ಟು. ಇದನ್ನ ನಾವು ಧ್ವನಿ ಎತ್ತಬೇಕು, ನಾವು ಕೇಳಲೇಬೇಕು. ಈಗ RCB ಈ ಭಾವನೆ ಇಟ್ಕೊಂಡ್ ಬಂದ್ಬಿಟ್ಟು ನಾವು ಈ ಹಿಂದಿ ಪೇಜ್ ಓಪನ್ ಮಾಡಿರೋದು ಡಾಮಿನೇಷನ್ ಬಂದಿದ್ರೆ ಬಹಳ ದೊಡ್ಡ ತಪ್ಪು, ಬಹಳ ತಪ್ಪು ಮಾಡಿದ್ದಾರೆ ಅಂತ ನಾವ್ ಹೇಳಲೇಬೇಕು, ಅದನ್ನ ನಾವು ಕಂಡೆಮ್ ಮಾಡ್ಲೇಬೇಕು. ಬಟ್ ಆ ಬಿಸ್ನೆಸ್ ಆಸ್ಪೆಕ್ಟ್ ಬಂದಾಗ ಅವ್ರ ಬಂಡವಾಳ ಅವ್ರು ಏನ್ ಮಾಡ್ತಾರೋ ನಾವು ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಜಡ್ಜ್ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ, ಲ್ಯಾಂಗ್ವೇಜ್ ಯಾರನ್ನೂ ಬಾರಿಯರ್ ಇಲ್ಲ ಅಂದ್ಬಿಟ್ಟು. ಸರ್ ನಾ ಹೇಳೋದೇನಂದ್ರೆ, ಈಗ RCB ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ನಾವೆಲ್ಲ ನಿಂತ್ಕೊಳ್ಳೋಣ. ಹೌದು, ನಮ್ ಹುಡುಗರ್ಗೆ ಆಡ್ಸ್ತಿಲ್ಲ ಒಂದು ನೀವು, ಮತ್ತೆ ಇವರೆಲ್ಲ ಮುಂಚೆನೆ ಯಾಕೆ ಕನ್ನಡ ತಂದಿಲ್ಲ ಅವತ್ತು ಕೇಳ್ಬೇಕಾಗಿದೆ. ಅದು ಜನ ಕೇಳಿದ್ಗೆ ಬಂದಿರೋದು. ಸರಿ ರೂಪೇಶ್, ಚರ್ಚೆ ಮಾಡ್ತಾ ಇದ್ವಿ, RCB ಹಿಂದಿ ಪೇಜ್ಗೆ ವಿರೋಧ ವ್ಯಕ್ತವಾಗಿರೋದು, ಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮಗಳು, ಅನ್ಫಾರ್ಚುನೇಟ್ಲಿ ಮಾಧ್ಯಮಗಳಲ್ಲಿ ಕನ್ನಡಿಗರ ದಾರ್ಷ್ಟ್ಯ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು. ಬಟ್ ನಾವು ಕೇಳ್ತಿದೀವಿ, ನಮ್ಮ ನೆಲದ ಭಾಷೆಯನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಿದ್ರೆ ಅದು ದಾರ್ಷ್ಟ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ. ಹುವಾರ್ ಸರ್ ಕನೆಕ್ಷನ್ ಅಲ್ಲಿ ಇದ್ರೆ ನನ್ನ ಧ್ವನಿ ತಲುಪ್ತಾ ಇದ್ರೆ. ಈಗ ನಾನು ಬ್ರೇಕ್ ಇಂತ ಮುಂಚೆ ಕೇಳ್ತಾ ಇದ್ದೆ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ನನಗೆ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ಸರ್, ನನ್ನ ಸ್ಪೋರ್ಟ್ಸ್ ಬ್ಯೂರೋ ಇಂದ ಒಂದಷ್ಟು ಮಾಹಿತಿ ಕಲೆ ಹಾಕೊಂಡು ಬಂದೆ. ಮುಂಬೈ ಇಂಡಿಯನ್ ಟೀಮ್ ಅಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಕನ್ನಡಿಗರು ಇಷ್ಟಪಡ್ತಾರೆ, ಅವ್ರ ಬಗ್ಗೆ ಕನ್ನಡದ ಅಪ್ಡೇಟ್ ಕೊಡೋರಿಲ್ಲ. ಸೂರ್ಯಕುಮಾರ್ ಅವರಿದ್ದಾರೆ, ಅವ್ರ ಬಗ್ಗೆ ಅಪ್ಡೇಟ್ ಕೊಡೋರಿಲ್ಲ. ರಾಜಸ್ಥಾನ್ ರಾಯಲ್ ತಂಡದಲ್ಲೂ ಕೂಡ ಕನ್ನಡಿಗರು ಇಷ್ಟಪಡೋ ಆಟಗಾರರಿದ್ದಾರೆ, ಅಪ್ಡೇಟ್ ನಾವು ಕೇಳ್ಬೋದಲ್ಲ, ಕನ್ನಡದಲ್ಲಿ ಒಂದು ಪೇಜ್ ಓಪನ್ ಮಾಡಿ ಈ ಎರಡು ಟೀಮ್ನವರು ಕೊಡಿ ಅಪ್ಡೇಟು ಕನ್ನಡದಲ್ಲಿ. ನಾವು ಹೀಗೆ ಕೇಳಲಿಕ್ಕೂ ಅವಕಾಶ ಇಲ್ಲ, ನಾವು ಮಾತ್ರ ಯಾಕೆ ಅವಕಾಶ ಕೊಡಬೇಕು ಹಿಂದಿ ಪೇಜ್ಗೆ ಅಂತ ಹೇಳಿ. ಅಲ್ಲ, ಈಗ ನಾನು ಹೇಳ್ಬೇಕಂದ್ರೆ ಒಂದ್ 2 ನಿಮಿಷ ಕೊಡಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ್ಲೇ ರೂಪೇಶ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅದು ಜನ ಇದು ಮಾಡಿದ್ಗೆ ಕನ್ನಡ ಶುರು ಆಗಿದ್ದು, ಕನ್ನಡ ವೆಬ್ಸೈಟ್ ಪೇಜ್ ಸ್ಟಾರ್ಟ್ ಆಗಿದೆ, ಜನ ಕೇಳಿದ್ಗೆ RCB ಮಾಡಿದ್ದು ಒಂದು. ಇನ್ನೊಂದೇನಂದ್ರೆ, ನೀವು ಎಲ್ಲ ಕಡೆ ನೋಡಕ್ ಹೋದ್ರೆ, ಈಗ ನಮ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಗೊಳ್ಳಿ, ಅದಕ್ಕೂ ಜನ ಹೋಗಿ ನಿಂತ್ಕೊಂಡು ಈ ಕನ್ನಡ ಒಳಗ್ ಬೇಕು ನಮ್ಗೆ, ಬೇರೆ ಇಂಗ್ಲಿಷ್ ಒಳಗಿದೆ,
ಕನ್ನಡ ಬೇಕಂದಿದ್ಗೆ ಅದು ಫೋರ್ಸ್ ಮಾಡಿದ್ಗೆ ಕನ್ನಡ ಬಂದಿದ್ದು. ಅದು ಜನ ಸೇರಿ ಮಾಡಿಸಿದ್ರಿಂದ ನಡೀತಿದೆ. ಈಗ RCBನು ಇಟ್ಕೊಳ್ಳಿ, RCB ಇರ್ಲಿಲ್ಲ, ಕನ್ನಡ ಪೇಜ್ ಇರ್ಲಿಲ್ಲ. ಜನ ಎದ್ ನಿಂತ್ಕೊಂಡು ಕೇಳಿದ್ಕೆ ಆಗಿದೆ. ಈಗ ಜನ ಎದ್ ನಿಂತ್ಕೊಂಡು ಬೇಡ ನಮ್ಗೆ ಹಿಂದಿ ಪೇಜ್ ಬೇಡ ಅಂದ್ರೆ ಅವ್ರು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಈ ಮುಂದಕ್ಕೆ ನಾನ್ ಪ್ರಶ್ನೆ ಕೇಳೋದು, ಈಗ ನಮ್ ರಾಷ್ಟ್ರದೊಳಗೆ ಹೆಂಗಾಗ್ಬಿಡಿದೆ ಅಂದ್ರೆ ಸೆಂಟ್ರಲ್ಗೆ ಹಿಂದಿನ ಇಂಪೋಸ್ ಮಾಡ್ತಿದ್ದಾರೆ. ಆಮೇಲೆ ಅಲ್ಲಿರೋದು ಯಾರು? ಈಗ BCCI ಯಾರು? BCCI ರನ್ ಮಾಡ್ತಿರೋದೇ ನಮ್ಮ ಅಮಿತ್ ಶಾ ಅಂಡ್ ಫ್ಯಾಮಿಲಿ. ಈಗ ಬಹುಶಃ ಅಲ್ಲಿ BCCI ಇಂದ ಬಂದಿರ್ಬೋದು ಫ್ರಾಂಚೈಸೀಸ್ಗೆ ನೀವ್ ಹಿಂದಿ ಪೇಜ್